ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮನ್ನ ಮಾತಾಡ್ತಾ ಇರೋದು. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಹೋಟ್ಲಿಗೆ ಹೋಗಿದ್ದೀರಿ ಟಿಫನ್ ಮಾಡೋಕ್ಕೆ. ಯಾಕಂತ ಹೇಳಿದ್ರೆ ಊರಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ನಾನು ನನ್ನ ಮೈದ ನಮ್ಮ ಯಜಮಾನ್ರು ನನ್ನ ಮಕ್ಕಳು ಎಲ್ಲರೂ ಸೇರಿ ಟಿಫನ್ ಮಾಡ್ಕೊಂಡು ಊರಿಗೆ ಹೋಗೋಣ ಅಂತ ಟಿಫನ್ ಮಾಡ್ತಾಯಿದ್ದೀವಿ. ಬಿಸಿಬೇಳೆ ಬಾತು ಮತ್ತು ಇಡ್ಲಿ, ಮೆಂತ್ಯ ಬಾತು, 2 ದೋಸೆ ಆಫರು ಕಾಂಬೋ ಬಿಟ್ಟಿದ್ದರು. 2 ದೋಸೆ ತಗೊಂಡ್ರೆ 50 ರುಪೀಸು, 1 ದೋಸೆ ಅಂದರೆ 40 ರುಪೀಸ್ ಅಂತ ಹೇಳಿದ್ರೆ ಅದಕ್ಕೆ 2 ದೋಸೆ ಮಸಾಲೆ ದೋಸೆ ತೊಗೊಂಡಿದ್ದೀವಿ. 2 ದೋಸೆ ತೊಗೊಂಡು ನಾವು ಟಿಫನ್ ಮಾಡ್ಕೊಂಡು ಸೀದಾ ಊರಿಗೆ ಹೋಗೋಣ ಅಂತ ನಮ್ಮ ಅತ್ತೆ ಮಾವ ಊರಿಗೆ ಹೋಗ್ತಾಯಿದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ನೆಂಟರು ಬಂದಿದ್ದರು, ನೈಟ್ ಮದುವೆ ಇತ್ತು. ಮದುವೆಗೆ ಹೋಗ್ಬಿಟ್ಟು ಎಲ್ಲರೂ ಊರಿಗೆ ಬಂದಿದ್ರು ಇಲ್ಲಿ ನಮ್ಮ ಅತ್ತೆ ಮನೆಗೆ. ಹಂಗಾಗಿ ನಾವು ಕೂಡ ಹೋಗ್ತಾ ಇದ್ದೀವಿ. ನಾವು ನೈಟು ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಅತ್ತೆ ಮನೆಗೆ ಬೆಳಗ್ಗೆ ಹೋಗ್ತಿರೋದು. ನಾನು ನಮ್ಮ ಮೈದ ನನ್ನ ಮಕ್ಕಳು ಎಲ್ಲರೂ. ಇವರು ನಮ್ಮ ಮೈದ, ಇವರು ನಮ್ಮ ಚಿಕ್ಕ ಮಾವ, ಇವರು ನಮ್ಮ ಮಾವ ಅವರು ತಮ್ಮ ಅವರು. ಇದು ಬಂದು ನಮ್ಮ ಅತ್ತೆ ಮನೆ, ನಮ್ಮ ಯಜಮಾನು ಹುಟ್ಟಿರೋ ಮನೆ ಇದು. ಊರಿಗೆ ಹೋಗಿದ್ವಿ, ಅಲ್ಲಿ ಎಲ್ಲರೂ ಕೂಡ ಇದ್ದರು. ನಮ್ಮ ಯಜಮಾನ್ರ ಅಜ್ಜಿ ಗ್ರೀನ್ ಸ್ಯಾರಿ ಹಾಕಿರೋದು, ಮತ್ತು ನಮ್ಮ ಮಾವ ರೆಡ್ ಕಲರ್ ಟಿ ಶರ್ಟ್ ಹಾಕಿರೋದು, ನಮ್ಮ ಭಾವ, ನಮ್ಮ ಚಿಕ್ಕತ್ತೆ ಮಗ, ನಮ್ಮ ಚಿಕ್ಕತ್ತೆ, ನಮ್ಮ ವಾರ್ಗಿತಿ, ನಮ್ಮ ಅತ್ತೆ ಎಲ್ಲರೂ ಇದ್ದರು. ಎಲ್ಲರೂ ಕೂಡ ಬಂದಿದ್ದರು. ನಮ್ಮ ಅತ್ತೆ ತಂಗಿ ಮತ್ತು ಅವ್ರ ತಂಗಿ ಮಕ್ಕಳು, ವಾರ್ಗಿತಿ, ಅವರಮ್ಮ, ಅವ್ರ ಮೈದ ಎಲ್ಲ ಬಂದಿದ್ರು. ಹಂಗಾಗಿ ನಾವು ಕೂಡ ಬಂದಿದ್ದೀವಿ ಊರಿಗೆ. ಅಲ್ಲಿ ಚಿಕನ್ ಮಾಡಿಲ್ಲ, ಮಟನ್ನು, ಮೇಕೆ ಮಾಂಸ, ಕುರಿ ಮಾಂಸ ಎರಡೂ ಮಾಡಿದರು. ನಾನು ಮುದ್ದೆ ತೊಳಸ್ತಾ ಇದ್ದೀನಿ ಅಷ್ಟು ಜನಕ್ಕೂ. ನಾನು ಎಲ್ಲೋದ್ರೂ ಅಡುಗೆ ಮಾಡ್ತೀನಿ, ಅದೊಂದು ಖುಷಿ. ಅದಾದಮೇಲೆ ನಮ್ಮ ಮಾವ ಸ್ವಲ್ಪ ಮಾತಾಡ್ತಾಯಿದ್ರು. ನಮ್ಮ ಮಾವ ತಮ್ಮ, ಇನ್ನು ನನ್ನ ಮಕ್ಕಳು ಎಲ್ಲರೂ ಊಟ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ರು. ಊಟ ಎಲ್ಲ ಆಗಿದ್ದಾದಮೇಲೆ ಇಲ್ಲಿ ಅಡಿಕೆ ಹಾಕ್ಕೊಂಡು ನಮ್ಮ ಅತ್ತೆ ತಂಗಿ, ನಮ್ಮಮ್ಮ, ನಮ್ಮ ವಾರ್ಗಿತಿ, ನಾನೆಲ್ಲ ಇಲ್ಲಿ ಅಡಿಕೆ ಹಾಕೋಣಂತ ರೂಮಲ್ಲಿ ಕೂತಿದ್ರು. ನೋಡ್ತಾ ಇರ್ಬೋದು ಅಜ್ಜಿ, ನಮ್ಮ ಯಜಮಾನ್ರ ಅಜ್ಜಿ ತುಂಬ ಗಟ್ಟಿಯಾಗಿದ್ದಾರೆ ಪಾಪ. ಅವ್ರು ಹೇಳ್ತಾವ್ರೆ, ಕಡ್ಡಿ ಪುಡಿ ಮೂಟೆನೇ ತುಂಬಿಟ್ಕೊಂಡವ್ರೆ. ನೋಡಿಸ್ತಾ ಇದ್ದೀನಿ ನಾನು, ಇಲ್ಲಿ ಹೇಳ್ತಾ ಇದ್ದೀನಿ ಅಜ್ಜಿ, ಇದು ವ್ಲಾಗ್ ಮಾಡ್ತಾಯಿದ್ದೀನಿ ಅಜ್ಜಿ, ಪರವಾಗಿಲ್ಲ ಹಾಕು ಅಂತ ಹೇಳ್ತಾ ಇದ್ದಾರೆ. ಅಜ್ಜಿ ಈ ಥರ ರೆಡಿಯಾಗಿದ್ರು, ತುಂಬ ಚೆನ್ನಾಗಿ ರೆಡಿಯಾಗಿದ್ರು ನಮ್ಮ ಅಜ್ಜಿ. ನಮ್ಮ ಅತ್ತೆ ಕಡ್ಡಿ ಪುಡಿಯನ್ನು ವ್ಲಾಗ್ ಮಾಡ್ತೀನಿ ಅಂತ ಎತ್ತಿಬಿರೋ ಕೆಳಗೆ ಮುಚ್ಚಿಡ್ತಾವ್ರೆ. ಅದಾದಮೇಲೆ ನಮ್ಮ ಅಜ್ಜಿದು ಮದುವೆ ಸ್ಟೋರಿ ಕೇಳ್ತಾ ಇದ್ವಿ. ತುಂಬ ನಗ್ದು ಸಾಕಾಯಿತು. ಬಟ್ ಅದು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇವಾಗ. ನಾರ್ಮಲ್ ವಾಯ್ಸ್ ಹಾಕಿದ್ರೆ ಸ್ವಲ್ಪ ಏನಾದರೂ ಬೇಜಾರು ಮಾಡ್ಕೊತಾರೆ ಅನ್ನೋ ಕಾರಣಕ್ಕೆ ನಾರ್ಮಲಾಗಿ ವ್ಲಾಗ್ ಹಾಕಿಲ್ಲ. ಫುಲ್ ನಗ್ತಾ ಇದ್ರಿ ನಮ್ಮ ಅತ್ತೆ ತಂಗಿ, ನಮ್ಮ ವಾರ್ಗಿತಿ. ನಾವು ಇನ್ನೊಂದು ಅತ್ತೆ ಅವರು ಫೇಸ್ ತೋರಿಸಿಲ್ಲ ನಾನು. ಅವರು ಕೂಡ ಇಲ್ಲಿ ನಮ್ಮ ಅಜ್ಜಿದು ಮದುವೆ ಸ್ಟೋರಿ ಕೇಳ್ಕೊಂಡು ನಗ್ತಾ ಇರೋದಿದು. ಮಗಳು ಹೇಳ್ತಾವ್ರೆ, ಅಜ್ಜಿ ಕೇಳ್ತಾವ್ರೆ. ತುಂಬ ಚೆನ್ನಾಗಿತ್ತು. ಈ ಥರ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಅಜ್ಜಿಗೆ ನಗು ಅಂದರೆ ನಗು. ಅಜ್ಜಿಗೆ ವೀಡಿಯೋ ಮಾಡೋದು, ವ್ಲಾಗ್ ಮಾಡೋದು ತುಂಬ ಇಷ್ಟ. ನಾನು ಹಳೆಯ ವೀಡಿಯೋದಲ್ಲಿ ಹಾಕಿದ್ದೀನಿ ಅಜ್ಜಿನ. ಇದು ನಮ್ಮ ಯಜಮಾನ್ರವರು, ಅಮ್ಮ, ಇವರು ಅವ್ರ ಅಜ್ಜಿ ಆಗಬೇಕು. ಇವರು ಚಿಕ್ಕಮ್ಮ, ಗ್ರೀನ್ ಸ್ಯಾರಿ ಹಾಕಿರೋರು ಚಿಕ್ಕಮ್ಮ, ನೈಟಿ ಹಾಕ್ಕೊಂಡಿರೋದು ನಮ್ಮ ಯಜಮಾನ್ರವ್ರ ಹೊತ್ತಿಗೆ ಅವರು. ಚಿಕನ್ ಮಟನ್ ಎಲ್ಲ ಮುಗೀತು ಈ ವ್ಲಾಗಲ್ಲಿ. ಸಂಡೇ ಮತ್ತು ಸಂಜೆಗೆ ಇನ್ನೂ ನೆಂಟರು ಎಲ್ಲರೂ ಇದ್ದರು ನೈಟ್. ಹಂಗಾಗಿ ಹೋಳಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀರಿ. ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ತಾವ್ರೆ, ನಮ್ಮ ಯಜಮಾನ್ರು ನಮ್ಮ ಮೈದ ಕೂತ್ಕೊಂಡವ್ರೆ. ನಮ್ಮ ಮಾವನ ಫೋನ್ ಕೊಟ್ಟಿದ್ದೀರಿ ನಾಟಕದ್ದು. ನಮ್ಮ ಯಜಮಾನ್ರು ತೆಂಗಿನಕಾಯಿ ತುರಿತಾವ್ರೆ. ನಮ್ಮ ಮಕ್ಕಳು ಎಲ್ಲ ಪಾತ್ರೆ ತೊಳಿತಾಯಿದ್ರು, ನನ್ನ ಮಗಳು, ನಮ್ಮ ಭಾವನ ಮಗಳು ಎಲ್ಲ. ಹಳ್ಳಿ ಮನೆ, ತೊಟ್ಟಿ ಮನೆ ಇದು, ನೋಡ್ತಾ ಇರ್ಬೋದು. ನೀರಂಡೆ ಇದು, ನೀರು ಕಾಯಿಸಿ ಹಾಕ್ಕೊಳೋದು. ಹಳ್ಳಿ ಮನೆ ಈ ಥರ ಇರ್ತೈತೆ, ಯಾರು ನೋಡಿ ಆಡ್ಕೋಬೇಡಿ. ನಮ್ಮ ಅಜ್ಜಿನ ಗೆಟಪ್ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕೊಂಡು ಮಲಗಿದ್ದಾರೆ. ನಮ್ಮ ಅತ್ತೆ ನಗು ಅಂದರೆ ನಗು, ನಮ್ಮ ಚಿಕ್ಕತ್ತೆಗೆ ಯಾವಾಗೂ ನಗುನೇ. ನಮ್ಮ ಯಜಮಾನ್ರು ತೆಂಗಿನಕಾಯಿ ತುರಿತಾ ಇದ್ದಾರೆ ಹೋಳಿಗೆಗೆ. ನಾನು ಹೋಳಿಗೆ ರಸ ಹೋಳಿಗೆ ಮಾಡೋಣ ಅಂತ ಪೂರ್ಣಕ್ಕೆಲ್ಲ ರೆಡಿ ಮಾಡ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಅದಾದಮೇಲೆ ನಮ್ಮ ವಾರ್ಗಿತಿ ಜೊತೆಗೆ ಬಂದರು. ಹೋಳಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾವು ಯಾವ ಥರ ಮೈದಾ ಕಲಸಿಟ್ಟಿರ್ತೀವೋ ಆ ಥರ ಬರುತ್ತೆ ಹೋಳಿಗೆ. ನಾನೇ ಮೈದಾ ಕಲಸಿಟ್ಟಿದ್ದು, ತುಂಬ ಚೆನ್ನಾಗಿ ಬರ್ತಾಯಿತ್ತು, ಪೂರಿ ಥರ ಬರ್ತಾಯಿತ್ತು ಹೋಳಿಗೆ. ನಾವು ಕೂಡ ಇವತ್ತು ಬಂದ್ಬಿಡೋಣ ಅಂತ ಹೋಳಿಗೆ ಮಾಡ್ತಾಯಿದ್ದೀವಿ. ಬಟ್ ಬರೋಕ್ಕಾಗಿಲ್ಲ. ನಮ್ಮ ಮನೆಗೆ ಎಲ್ಲರೂ ಇದ್ದರು ಅಂದ್ಬಿಟ್ಟು ಇರು ಅಂತ ಎಲ್ಲ ಬಲವಂತ ಮಾಡಿದ್ರು. ನೈಟ್ ಕೂಡ ಅಲ್ಲೇ ಇದ್ವಿ. 2 ಡೇಸಿಂದ ನಿದ್ದೆ ಇರಲಿಲ್ಲ. ಇವತ್ತು ವ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಇದು ಬೆಳಗ್ಗೆ 6 ಗಂಟೆಗೆ ಅತ್ತೆ ಮನೆ ಬಿಟ್ಟು ನಮ್ಮ ಮನೆಗೆ ಬರ್ತಾಯಿದ್ದೀವಿ. ಯಾಕಂದರೆ ನನ್ನ ಮಗಳಿಗೆ ಎಕ್ಸಾಮ್ ಇದೆ, ಹಂಗಾಗಿ
ಕೆಳಗೆ ಬರ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು, ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಹಳ್ಳಿ ಈ ಥರ ಇತ್ತು, ಬೆಳಗ್ಗೆ ಸಖತ್ತಾಗಿತ್ತು ವ್ಯೂಸ್ ಮಾತ್ರ ಬೆಳಗ್ಗೆನೆ. ಹಳ್ಳಿನೇ ಸಿಟಿನೇ. ನಾನು ಯಾಕಂದರೆ ಮಾಲಖುಷಿ ವಿಲೇಜ್ ಲೈಫ್ ಅಂತ ಹೇಳಿ ನಾನು ಸಿಟಿದು ಯಾವುದೇ ಇದು ಹಾಕಲ್ಲ ಅಂತ ಏನಿಲ್ಲ, ಎಲ್ಲ ಥರ ವ್ಲಾಗ್ ಹಾಕ್ತೀನಿ. ಈ ವ್ಲಾಗ್ ಇಷ್ಟ ಆಗಿತ್ತು, ನೆಕ್ಸ್ಟ್ ವ್ಲಾಗಲ್ಲಿ